ಬಿದ್ದು ಬಿಟ್ಟಿದ್ರು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ, ಬಂದ್ ಮಾಡ್ತೀವಿ, ರಾಜ್ಯದಲ್ಲಿ ಹಾಲು ಮೊಸರು ಏನೂ ಸಿಗಲ್ಲ, ಹಂಗೆ ಮಾಡಿಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯ ಸಂದೇಶವನ್ನ ಸರ್ಕಾರಕ್ಕೆ ರವಾನೆ ಮಾಡಿದ್ರು ವ್ಯಾಪಾರಸ್ಥರು. ಅದಾದ ನಂತರ ಎಚ್ಚೆತ್ತುಕೊಂಡಂತ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸಣ್ಣ ವ್ಯಾಪಾರಸ್ಥರ ಜೊತೆಗೆ ಸಭೆಯನ್ನ ಕರೀತಾರೆ. ಸಭೆ ಸಕ್ಸಸ್ ಕೂಡ ಆಗಿದೆ. ಅಂದ್ರೆ 25ನೇ ತಾರೀಕು ನಡೆಯುವಂತ ಬಂದ್ ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ನಿರ್ಧಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಕನ್ಫರ್ಮೇಷನ್ ಬರಬೇಕು ವ್ಯಾಪಾರಸ್ಥರಿಂದ. ಸೊ ಅವರನ್ನೇ ನಾವು ಮಾತನಾಡಿಸ್ತಾ ಹೋಗ್ತೀವಿ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಕೊಟ್ಟಂತ ಭರವಸೆ ಏನು? ಇದು ಕೂಡ ಒಂದು ಪ್ರಶ್ನೆನೇ. ಅದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಬೆಂಗಳೂರಿಗರೆ ಡೋಂಟ್ ವರಿ, ನಿಮಗೆ ಹಾಲು ಮೊಸರು ಎಲ್ಲವೂ ಕೂಡ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬಂದನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಲು ಮಾರಿದ್ರು ಟ್ಯಾಕ್ಸು, ಹೂ ಮಾರಿದ್ರು ಟ್ಯಾಕ್ಸು, ನೋಟಿಸ್ ಮೇಲೆ ನೋಟಿಸ್, ಡಿಜಿಟಲ್ಗೆ ಕಂಟಕ ಫಿಕ್ಸ್. ಮೋದಿ ಡಿಜಿಟಲ್ ಇಂಡಿಯಾಗೆ ಫುಲ್ ಸ್ಟಾಪ್ ಖಚಿತಾನ? ಹಾಗಾದ್ರೆ ಕೇಂದ್ರದ ಪಾತ್ರವೇನು? ರಾಜ್ಯದ ಸೆಟಲ್ಮೆಂಟ್ ಸೂತ್ರ ಏನು? ಕಮರ್ಷಿಯಲ್ ಟ್ಯಾಕ್ಸ್ ಬಗ್ಗೆ ಇನ್ನೂ ಕ್ಲಾರಿಟಿ ಅಂತೂ ಸಿಕ್ಕಿಲ್ಲ. ವರ್ತಕರ ಹೋರಾಟದಲ್ಲೂ ಸೃಷ್ಟಿಯಾಗಿದೆ ಎರಡೆರಡು ಬಣ. ಜುಲೈ 24ರ ಬಂದ್ ವಾಪಸ್ ಪಡೆದುಕೊಂಡಿದ್ದಾರೆ. 25ರ ಹೋರಾಟದ ಪ್ಲಾನ್ ಏನು? ಹಾಗಾದ್ರೆ ವರ್ತಕರ ಬಂದ್ ವಾಪಸ್ಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಭೆ ಬಳಿಕ ಬಂದ್ ವಾಪಸ್ಗೆ ಕರೆ ಕೊಟ್ಟಿದ್ದಾರೆ. ಜುಲೈ 25ಕ್ಕೆ ಬಂದ್ ವಾಪಸ್ ಇಲ್ಲ ಅಂತ ರವಿ ಶೆಟ್ಟಿ ಬೈಂದೂರು ಹೇಳಿದ್ದಾರೆ. ಶುಕ್ರವಾರ ಕಾರ್ಮಿಕ ಪರಿಷತ್ನಿಂದ ಬಂದ್ಗೆ ನಿರ್ಧಾರವನ್ನ ಮಾಡಿರುವುದು. ವರ್ತಕರಿಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತ ಭರವಸೆ ಏನು? ನೋಟಿಸ್ ವಾಪಸ್ ಪಡಿತಾರಾ? ಟ್ಯಾಕ್ಸ್ ಹಣ ಕಟ್ಟಲೇಬೇಕಾ? ಹಾಗಾದ್ರೆ ಹಾಲು ಮಾರಿದ್ರು ಟ್ಯಾಕ್ಸ್ ಕಟ್ಟಬೇಕು, ಹೂ ಮಾರಿದ್ರು ಟ್ಯಾಕ್ಸ್ ಕಟ್ಟಬೇಕು. ಬಡವರು ಬಡ ವ್ಯಾಪಾರಿಗಳು ಹೆಂಗೆ ಸ್ವಾಮಿ ಬದುಕಬೇಕು? ನೋಟಿಸ್ ಮೇಲೆ ನೋಟಿಸ್, ಡಿಜಿಟಲ್ಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾವಾಗ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಒಂದು ವಿಚಾರ ಬಂತು, ಸಣ್ಣ ವರ್ತಕರು, ಸಣ್ಣ ವ್ಯಾಪಾರಿಗಳು, ಈ ಅಂಗಡಿ ಮುಂಗಟ್ಟುಗಳನ್ನು ನಡೆಸ್ಕೊಂಡು ಜೀವನ ಮಾಡ್ತಾ ಇದ್ದಂಥ ವ್ಯಾಪಾರಿಗಳು ಏನು ಮಾಡ್ತಾರೆ? ಕ್ಯಾಶ್, ಒನ್ಲಿ ಕ್ಯಾಶ್ ಕೊಡಬೇಕು, ನೋ UPI ಅಂತ ಹೇಳಿ ನಿಂತ್ಕೊಂಡ್ಬಿಡ್ತಾರೆ. ಇದು ಗ್ರಾಹಕರಿಗೂ ಕೂಡ ಒಂದು ಲೆಕ್ಕದಲ್ಲಿ ಟೆನ್ಷನ್ ಶುರುವಾಗಿತ್ತು, ಸ್ವಲ್ಪ ತೊಂದರೆ ಆಗ್ತಾ ಇತ್ತು. UPIಗೆ ಒಗ್ಗೂಡಿಕೊಂಡು ಬಿಟ್ಟಿದ್ದಂಥ ಗ್ರಾಹಕರು ಏನಪ್ಪ ಇದು ಸಡನ್ ಆಗಿ ಕ್ಯಾಶ್ ಕೇಳ್ತಾ ಇದ್ದಾರಲ್ಲ ನಮ್ಮ ವರ್ತಕರು, ವ್ಯಾಪಾರಿಗಳು, ಏನು ಮಾಡೋದು ಅನ್ನೋ ನಿಟ್ಟಿನಲ್ಲಿ ಗ್ರಾಹಕರ ಟೆನ್ಷನ್. ಆದರೆ ಇಲ್ಲಿ ವರ್ತಕರು ಅಥವಾ ವ್ಯಾಪಾರಿಗಳು ಅವರಿಗೆ ಅವರದ್ದೇ ಆದಂಥ ಒಂದು ಟೆನ್ಷನ್ ಕೂಡ ಶುರುವಾಗಿತ್ತು. ಏನು ಮಾಡೋಣ? ಹಾಗಾದರೆ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ ಸರ್ಕಾರದವರು, ನಾವು ದುಡ್ಡು ತಿನ್ನೋದೇ ಕಷ್ಟ ಆಗೋಗಿದೆ, ಟ್ಯಾಕ್ಸ್ ಕಟ್ಟಿಬಿಟ್ರೆ ಹೆಂಗೆ ಕತೆ? ಈ ರೀತಿಯಾದಂಥ ಪ್ರಶ್ನೆಗಳನ್ನು ಸಣ್ಣ ವ್ಯಾಪಾರಸ್ಥರು ಮಾಡ್ತಾ ಇದ್ರು. ಸೊ ಈಗ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ಕರೀತಾರೆ. ಯಾವಾಗ? ನಾವು ಬಂದ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ, ಪ್ರತಿಭಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದಾಗ ಸಿಎಂ ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ಕರೆದು ಬನ್ರಪ್ಪ ಮಾತಾಡೋಣ ಅಂತ ಹೇಳಿ ಒಂದಿಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ ವ್ಯಾಪಾರಸ್ಥರಿಗೆ ಅನ್ನೋ ಒಂದು ಮಾಹಿತಿ ಇದೆ. ಜೊತೆಗೆ ಬಂದ್ ವಾಪಸ್ ಪಡೆದುಕೊಂಡಿದ್ದಾರೆ ವರ್ತಕರು ಅಥವಾ ವ್ಯಾಪಾರಸ್ಥರು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೂ ಒಂದು ಕೆಲವೊಂದಿಷ್ಟು ಜನ ವ್ಯಾಪಾರಸ್ಥರು ನಾವು ಭರವಸೆಗೆಲ್ಲ ಬಗ್ಗಲ್ಲ, ನಮ್ಮ ಒಂದು ಏನು ಆಸೆ ಏನಿತ್ತು ಅಥವಾ ನಮ್ಮ ಒಂದು ಆಗ್ರಹ ಏನಿತ್ತು ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕರೆಕ್ಟಾಗಿ ಕ್ಲಾರಿಫೈ ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ